So good morning dear students. So I think we have solved 6 problems. You should all know how to solve the problems. So if you have any doubt, ask. So try to solve all the problems. You should solve the problems by understanding the concept. Without understanding the concept, blindly don't solve any problems. Understand the concept. If you have any doubt, you ask. So the problems are very important in physics. ಸೊ ಯಾಕೆ ಹೇಳ್ತೀನಿ ಅಂದರೆ ವೈ ಬಿಕಾಸ್ ಯುವರ್ ಸೀನಿಯರ್ಸ್ ಸೊ ದೇ ಹ್ಯಾವ್ ಗಾಟ್ ಸಮ್ ದಟ್ ಇಶಿಕಾ ಯು ನೋ ಹರ್ ಸೊ ಶಿ ಗಾಟ್ 95 in physics. That what Niharika, she got 97. That Vinci, I think she also got 97. So this Ishika, I have seen the photocopy of her answer book. So as I observed, so she has got how many marks for 100? So -5. 5 marks ಕಡಿಮೆ ತೆಗೆದಿದ್ದಾಳೆ for 100 ಆಗಬೇಕಂದ್ರೆ. ಸೊ ಎಲ್ಲೋ ಆಯ್ತು ಅವಳು 5 marks ಅಂದರೆ 3 marks in one problem and 2 marks in another problem. ಅಂದರೆ ಟೋಟಲ್ 5 marks she has lost in the problems only. ಎಲ್ಲಿ ಕಳ್ಕೊಂಡಿದ್ದಾಳೆ ಅವಳು? ಪ್ರಾಬ್ಲಮ್ಸಲ್ಲೇ ಕಳ್ಕೊಂಡಿದ್ದಾಳೆ. ಸೊ there will be 5 problems. Out of 5 you should answer 3 problems. So each problem carries 5 marks. So the total will be 15 marks. ಪ್ರಾಬ್ಲಮ್ಸ್ 15 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಔಟ್ ಆಫ್ 15 ಸೊ ಶಿ ಆರ್ ಲಾಸ್ಟ್ 5 ಮಾರ್ಕ್ಸ್ ಅಂದರೆ ಶಿ ಆರ್ ಸ್ಕೋರ್ಡ್ 10 ಮಾರ್ಕ್ಸ್. ಅಂದರೆ ಇನ್ ಆಲ್ ಥಿಂಗ್ಸ್ ಇನ್ ಥಿಯರಿ ಡಿರೈವೇಷನ್ ಶಿ ಆಸ್ ಗಾಟ್ ಔಟ್ ಆಫ್ 55 ಎಕ್ಸಲೆಂಟ್, ಕರೆಕ್ಟಾಗಿ ಬರ್ಬಿಟ್ಟಿದ್ದಾರೆ, ನಥಿಂಗ್ ರಾಂಗ್. ಬಟ್ ದೀಸ್ 5 ಮಾರ್ಕ್ಸ್ ಆರ್ ಲಾಸ್ಟ್ ಓನ್ಲಿ ಇನ್ ದ ಪ್ರಾಬ್ಲಮ್ಸ್. ಅವಳು ಅಕಸ್ಮಾತ್ ಎರಡೂ ಪ್ರಾಬ್ಲಮ್ನ ಕರೆಕ್ಟ್ ಮಾಡಿದ್ದಿದ್ರೆ ಶಿ ವುಡ್ ಹ್ಯಾವ್ ಗಾಟ್ 100 out of 100. ಸೊ ದಿಸ್ ನಿಹಾರಿಕಾ ಆಲ್ಸೋ ಐ ಥಿಂಕ್ ಐ ಹ್ಯಾವ್ ನಾಟ್ ಸೀನ್ ಆನ್ಸರ್ ಬುಕ್ ಬಟ್ ಶಿ ಹ್ಯಾಸ್ ಲಾಸ್ಟ್ 3 marks means that is also in problem. So this Vinci, she has got 3 marks, that is also in problems. So that's why if you want to score 100 out of 100, so you should concentrate solving the problems. So that's why the problem, these are exemplar problems. So but these such problems that I have written here, so the example 4.6, so such problems are asked mainly in the NEET and CET and JEE. So ನೋಡಿ problems, read it. So you call it as problem number 7. ನೋಟ್ಸಲ್ಲಿ ಬರೀ ಏನು ತೊಂದರೆ ಇಲ್ಲ, ರೈಟ್ ಇಟ್ ಇನ್ ದ ನೋಟ್ಸ್, ನಥಿಂಗ್ ವಿಲ್ ಹ್ಯಾಪನ್. ಎ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 12 ಆಂಪಿಯರ್. ಯಾವುದೊಂದು ಸ್ಟ್ರೈಟ್ ವೈರ್ ಇದೆ, ಇಟ್ ಈಸ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 12 ಆಂಪಿಯರ್. ಸೊ ಇಟ್ ಈಸ್ ಬೆಂಟ್ ಇಂಟು ಎ ಸೆಮಿ ಸರ್ಕಲ್. ಈ ಥರದನ್ನೇ ಮಾಡ್ರು, ಬೆಂಟ್ ಮಾಡಿ ಸೆಮಿ ಸರ್ಕಲ್ ಥರ ಮಾಡಿಬಿಟ್ರು. ನೋಡಿ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾನೆ. ವಾಟ್ ಇಸ್ ದ ರೇಡಿಯಸ್, ಹೋಗಿ ಸೆಮಿ ಸರ್ಕಲ್ ಥರ ಮಾಡ್ದೆ ಈ ಥರ. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ದಿ ಸೆಮಿ ಸರ್ಕಲ್? ಇಟ್ ಈಸ್ 2 centimeter ಸೆಮಿ ಸರ್ಕಲ್ ರೇಡಿಯಸ್. ಸೊ ಕನ್ಸಿಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಟ್ ದ ಸೆಂಟರ್ ಆಫ್ ದ ಆರ್ಕ್. ಏನು ಆರ್ಕ್ ಕಾಣ್ತಾ ಇದೆ ಇದು ಸೆಮಿ ಸರ್ಕಲ್, ಇದು ಸೆಂಟ್ರ್ ಓ ಅಂತ ಕರೆಯೋಣ. ಸೊ ಅಲ್ಲಿ ಲೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಲ್ಲಿ? ಬಿ, ವೆಕ್ಟರ್ ಬಿ ಎಷ್ಟಿದೆ ಅಂತ ಇಟ್ಕೊಳ್ಳೋಣ. ಸೊ ಹಾಗಾದರೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಸೆಗ್ಮೆಂಟ್ಸ್? ನೋಡಿ ದಿಸ್ ಡಯಾಗ್ರಾಮಲ್ಲಿ ಐ ಕ್ಯಾನ್ ಡಿವೈಡ್ ದ ವೈರ್ ಇಂಟು 3 segments. ದಿಸ್ ಈಸ್ ಸ್ಟ್ರೈಟ್ ಸೆಗ್ಮೆಂಟ್ 1, ದಿಸ್ ಈಸ್ ಅನದರ್ ಸ್ಟ್ರೈಟ್ ಸೆಗ್ಮೆಂಟ್ 2, ದಿಸ್ ಬೆಂಟ್ ಸೆಗ್ಮೆಂಟ್ ದಟ್ ಇಸ್ ಆರ್ಕ್ ಐ ಕಾಲ್ ಇಟ್ ಸೆಗ್ಮೆಂಟ್ 3. ಹಾಗಾದರೆ ಈ ಬಿನಲ್ಲಿ ಈ ಫಸ್ಟ್ ಪಾರ್ಟ್ ಇದೆಲ್ಲ ಸ್ಟ್ರೈಟ್ ಮತ್ತು ಸೆಕೆಂಡ್ ಪಾರ್ಟ್ ಇದೆಲ್ಲ ಸ್ಟ್ರೈಟ್. ಇದರಿಂದ ಏನು ಕಾಂಟ್ರಿಬ್ಯೂಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾವೆ ಎರಡು ಬಿನಲ್ಲಿ ಅಂತ ಕೇಳಿದ್ದಾನೆ. ಸೊ ಪಾರ್ಟ್ ಎ ಅದು. ಪಾರ್ಟ್ ಬಿನಲ್ಲಿ ಇನ್ ವಾಟ್ ವೇ ದ ಕಾಂಟ್ರಿಬ್ಯೂಷನ್ ಟು ಬಿ ಫ್ರಮ್ ಸೆಮಿ ಸರ್ಕಲ್ ಡಿಫರ್ ಫ್ರಮ್ ದಟ್ ಆಫ್ ಎ ಸರ್ಕ್ಯುಲರ್ ಲೂಪ್ ಆ್ಯಂಡ್ ಇನ್ ವಾಟ್ ವೇ ಇಟ್ ರಿಸೆಂಬಲ್. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಬಿನಿಂದ ಇದು ಥರ್ಡ್ ಪಾರ್ಟ್ ಇದೆಯಲ್ಲ, ದ ಆರ್ಕ್ ಪಾರ್ಟ್ ಸೆಮಿ ಸರ್ಕಲ್, ಅದರಿಂದ ಸೆಂಟ್ರಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆಯಲ್ಲ ಅದಕ್ಕೂ, ಮತ್ತು ಅದೇ ಇಫ್ ಇಟ್ ಇದೆ ಫುಲ್ ಸರ್ಕಲ್ ಅದು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟ್ರಲ್ಲಿ, ಅದಕ್ಕೇನಾದ್ರು ಡಿಫ್ರೆನ್ಸ್ ಅಥವಾ ರೆಸೆಂಬ್ಲೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಸೊ ಇನ್ ಸಿ ವಾಟ್ ವುಡ್ ಬಿ ಯುವರ್ ಆನ್ಸರ್ ಇಫ್ ದ ವೈರ್ ಇಸ್ ಬೆಂಟ್ ಇನ್ ಸೆಮಿ ಸರ್ಕಲಿಂದ ಅಪೋಸಿಟ್ ಡೈರೆಕ್ಷನ್. ನೋಡಿ ಈ ಥರ ಬೆಂಡ್ ಮಾಡೋ ಬದಲು ಈ ಥರ ಉಲ್ಟಾ ಹಿಂಗೆ ಬೆಂಡ್ ಮಾಡಿದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬಿ ಇದೆಯಲ್ಲ ಅದು ಅಷ್ಟೇ ಇರ್ತಾ ಇತ್ತು, ಏನಾದ್ರು ಚೇಂಜ್ ಆಗ್ತಾ ಇತ್ತು ಅಂತ ಕೇಳಿದೆ. ಸೊ ದೇರ್ ಆರ್ 3 parts. ಸೊ ವಿಲ್ ಸಾಲ್ವ್ ಪಾರ್ಟ್ ಎ ಫಸ್ಟ್. So part A. So very important thing. So part A. So I'll solve here part A. So you know the Bird's-Sauer's law. What is Bird's-Sauer's law? Magnetic field to take current carrying conductor B will be equal to mu naught by 4 pi I dl cross r vector. ನೋಡಿ vector within divided by r cube. So this was the Bird's-Sauer's law we have written in the beginning. ಹೌದಾನೆ. ಸೊ dl is the length of the, ಈ ಥರ ಡಯಾಗ್ರಾಮ್ ಇದೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಡಯಾಗ್ರಾಮ್ಸ್. ಈ ಥರ ಒಂದು ಬರೆದಿದ್ದು ಡಯಾಗ್ರಾಮ್. ಸೊ ಇಟ್ ಇಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇಟ್ ಇಸ್ ಮೇಕಿಂಗ್ ಆ್ಯಂಗಲ್ ಥೀಟಾ, ದಿ ಪಾಯಿಂಟ್ ಪಿ ಅಂತ ಮಾಡಿದ್ವಿ, ಹೌದಾ. ಸೊ ದಿಸ್ ಇಸ್ ದ ಕರೆಂಟ್ ಡಿ ಎಲ್. ಐಡಿಯಲ್ ಈಸ್ ಕಾಲ್ಡ್
ಕರೆಂಟ್ ಎಲಿಮೆಂಟ್ ಅಂತ ಹೇಳಿದ್ದೆ ಹೌದಾನೆ. ಸೊ ಡಿ ಎಲ್ ಇಸ್ ದ ಲೆಂತ್ ಆಫ್ ದ current element, r is the position vector, r is the position vector. So this is dl cross r, dl cross r ಅಂದರೆ it will be dl r sin theta ಆಗುತ್ತೆ ಸರಿನಾ. ಅವಾಗ ಇಲ್ಲಿ ಕೆಳಗಡೆ r ಕ್ಯೂಬ್ ಇತ್ತು, ಸೊ ಒಂದು r ಮತ್ತು r ಹೋಗಿ ಇಟ್ ಬಿಕಮ್ಸ್ mu naught by 4 pi i dl divided by r square ಅಂತ ಬರೆದಿದೆ. ದಿಸ್ ಇಸ್ ಬಯೋಟ್-ಸಾವರ್ಟ್ ಲಾ. ಸೊ ನೋಡಿ, ಸಿ ದ ಫಸ್ಟ್ ಡಯಾಗ್ರಾಮ್ ಎ ನೋಡಿ, ಸಿ ದ ಡಯಾಗ್ರಾಮ್ ಎ. ಸೊ ಡಯಾಗ್ರಾಮ್ ಎನಲ್ಲಿ ಸೊ ಇಟ್ಸ್ ಆಲ್ ಕಾಸ್ ಫ್ರಮ್, ಸೊ ವಾಟ್ ಇಸ್ ದ ಫಸ್ಟ್ ಪಾರ್ಟ್, ಸೊ ಹಾಗಾದರೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ಸ್ಟ್ರೈಟ್ ಸೆಗ್ಮೆಂಟ್ಸ್, ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ಸ್ಟ್ರೈಟ್ ಸೆಗ್ಮೆಂಟ್ಸ್ ಎ ಆ್ಯಂಡ್ ಬಿ ಅಂತ ಕೇಳಿದೆ. ಸೊ ಪಾರ್ಟ್ ಫಸ್ಟಲ್ಲಿ, ಸೊ ಡಿ ಎಲ್ ಆ್ಯಂಡ್ ಆರ್, ವಾಟ್ ಇಸ್ ದ ಡಿ ಎಲ್, ಡಿ ಎಲ್ ಈಸ್ ದಿಸ್ ಲೆಂತ್, ದಿಸ್ ಈಸ್ ಡಿ ಎಲ್, ಲೆಂತ್ ಆಫ್ ದ ಕಂಡಕ್ಟರ್. ವಾಟ್ ಇಸ್ ಆರ್, ಸೊ ಇಫ್ ಇಟ್ ಇಸ್ ದ ಸೆಂಟರ್, ಸೊ ಆರ್ ಈಸ್ ದ position vector from center to the wire, so this is the r, this length is r, ಅಥವಾ ಉಲ್ಟನೂ ಬರಿ ಅಂತ ಅಂದರೆ ದಿಸ್ ಈಸ್ ಆರ್, ಉಲ್ಟ ಇದೆ ಇಲ್ಲಿ ಆರ್, ದಿಸ್ ಈಸ್ ಆರ್, ದಿಸ್ ಈಸ್ ಡಿ ಎಲ್. ಸೊ ವಾಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ಡಿ ಎಲ್ ಆ್ಯಂಡ್ ಆರ್, ಇಟ್ ಈಸ್, ಸಿನ್ಸ್ ದೇ ಆರ್ ಪ್ಯಾರಲಲ್, ಥೀಟಾ ಈಸ್ 0 ಡಿಗ್ರಿ. ನಾವು ದಿಸ್ ಈಸ್ ಪಾರ್ಟ್ ಫಸ್ಟ್ ಸೆಗ್ಮೆಂಟ್, ದಿಸ್ ಈಸ್ ಸೆಕೆಂಡ್ ಸೆಗ್ಮೆಂಟ್. ಇಲ್ಲಿ ನೋಡಿ, ದಿಸ್ ಈಸ್ ಅಗೇನ್ ಡಿ ಎಲ್, ಟೇಕ್ ದ ರೆಡ್ ಕಲರ್, ದಿಸ್ ಈಸ್ DL, note this is DL, the length of the wire DL. What is our blue line, so light blue line, so again this is the position vector R. So what is the angle, so angle may be again 0 degree, ಅಥವಾ ಉಲ್ಟಾ ಬರೆದ್ರೆ you can make it as 180 degree. So DL cross R ಅಲ್ಲಿ ಏನಾಗುತ್ತೆ, in DL cross R ಹೌದಾನೆ. ಸೊ in the equation ಬಯೋಟ್-ಸಾವರ್ಟ್ ಲಾ ಯಾವ DL cross R ಅಂತ ಇದೆ. So when theta is DL cross R, it will be DL or sin theta, dl or sin theta, but sin 0 is 0, sin 180 is again 0, therefore this contribution becomes 0, therefore magnetic field will be 0, magnetic field will be 0 ಅಂದರೆ contribution from straight segments is 0. ನೀನೆಂದು ಬರಬೇಕು, straight segment do not contribute to magnetic field, ಏನಂತ ಬರಬೇಕು, should write straight segments do not contribute to magnetic field. ಯಾಕೆ ಅಂದರೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಯಾಕೆ ಅಂದರೆ ಬಿಕಾಸ್ ಥೀಟಾ ಇದು ಐದರ್ 180 ಡಿಗ್ರಿ ಇರುತ್ತೆ ಅಥವಾ 0 ಡಿಗ್ರಿ ಇರುತ್ತೆ. ಸೊ ಈ ಥರ ಯು ಮೇ ಆಸ್ಕ್ ಎನಿ ಪ್ರಾಬ್ಲಮ್, ಈ ಥರ ಸರ್ಕಲ್ ಕೊಟ್ಟಿರ್ತಾನೆ, ಹಿಂಗೇನೋ ಬಂದಿರುತ್ತೆ. ಸೊ ಹಾಗಾದರೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ದಿಸ್ ಸ್ಟ್ರೈಟ್ ಸೆಗ್ಮೆಂಟ್, ನೋಡಿ ಸ್ಟ್ರೈಟ್ ಆಗಿಬಿಟ್ರೆ ಇಟ್ ವಿಲ್ ಬಿ 0. ಇಷ್ಟು ಇದರಲ್ಲಿ ಎಷ್ಟೇ ಕರೆಂಟ್ ಬಂದರೂ ಇದರಿಂದ ಯಾವುದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಪ್ರೊಡ್ಯೂಸ್ ಆಗಲ್ಲ ಅಟ್ ದ ಸೆಂಟರ್, ಬಟ್ ಇದರಿಂದ ಪ್ರೊಡ್ಯೂಸ್ ಆಗೋದು, ಯಾಕಂದ್ರೆ ಇದು ಮೇಕಿಂಗ್ ಸಮ್ ಆ್ಯಂಗಲ್, ನೋಡಿ ದೇರ್ ಈಸ್ ಸಮ್ ಆ್ಯಂಗಲ್, ಇದನ್ನು ಮಾಡ್ಬೋದು. ಬಟ್ ಸ್ಟ್ರೈಟ್ ಆದ ತಕ್ಷಣ ದ ಕಾಂಟ್ರಿಬ್ಯೂಷನ್ ಫ್ರಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಸೊ ಹಾಗಾದ್ರೆ ಏನು ಬರ್ತೀಯ ಫಸ್ಟ್ ಪಾರ್ಟ್ ಹೇಗೆ, so part first you should write, ಅಥವಾ you can see the textbook and write part first. So dl cross r is equal to 0 for both straight straight segments ಇಲ್ಲಿ ಬರೀತೀನಿ segments, therefore ಆಯಿತಾ, ಡಿ ಎಲ್ ಕ್ರಾಸ್ ಆರ್ ಈಸ್ 0 ಫಾರ್ ಬೋತ್ ಲೈನ್ ಸೆಗ್ಮೆಂಟ್. ಬೇಕಾದ್ರೆ ಬರೀಬೋದು, ಯಾಕೆ, ಯು ಕ್ಯಾನ್ ರೈಟ್ ಇನ್ ದ ಬ್ರಾಕೆಟ್, ವೈ, ಬಿಕಾಸ್ ಥೀಟಾ ಈಸ್ 0 ಡಿಗ್ರಿ ಆ್ಯಂಡ್ 180 ಡಿಗ್ರಿ, ಸೊ ಸೈನ್ 0 0 ಸೈನ್ 180, ದೇರ್ ಫೋರ್ ಬರೀತೀಯ ನೀನು ಏನು, ಸ್ಟ್ರೈಟ್ ಸೆಗ್ಮೆಂಟ್ಸ್. ಯು ಸಿ ಎನಿ ಪ್ರಾಬ್ಲಮ್, ಈ ಥರ ಯಾವುದೇ ಡಯಾಗ್ರಾಮ್ ಕೊಟ್ಟು ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಅಂತ ಕೇಳಿದಾಗ ಅದು ಸ್ಟ್ರೈಟ್ ಆಗಿಬಿಟ್ರೆ ಇಫ್ ದ ಪೊಸಿಷನ್ ವೆಕ್ಟರ್ ಮತ್ತು ಲೈನ್ ಸೆಗ್ಮೆಂಟ್ ವೈರ್ ಸೆಗ್ಮೆಂಟ್ ಎರಡು ಸ್ಟ್ರೈಟ್ ಆಗಿಬಿಟ್ರೆ ಅಥವಾ ಆಂಟಿ ಪ್ಯಾರಲಲ್ ಆದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂಟ್ರಿಬ್ಯೂಷನ್ ಇಸ್ 0 ಅಂತ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೇರ್ ಫೋರ್ ಸ್ಟ್ರೈಟ್ ಸೆಗ್ಮೆಂಟ್ ಡು ನಾಟ್ ಕಾಂಟ್ರಿಬ್ಯೂಟ್ ಟು ಏನು magnetic field B, do not contribute to the magnetic field B at O ಅಂತ ಕರೆಯೋಣ, at center of arc. ಸೊ ಅದರ ಸೆಂಟರ್ ಆಫ್ ಆರ್ಕಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ, ಅದಕ್ಕೆ ಈ ಸ್ಟ್ರೈಟ್ ಸೆಗ್ಮೆಂಟ್ ಯಾವುದೇ ಕಾಂಟ್ರಿಬ್ಯೂಷನ್ ಮಾಡಲ್ಲ. ಸೊ ನೆಕ್ಸ್ಟ್ ಗೋ ಫಾರ್ ದ ಪಾರ್ಟ್ ಬಿ. What is part B? In what way the contribution to B from semicircle differs from that of a circle? ಹೌದಾನೆ. ಸೊ ನೋಡಿ, ಕನ್ಸಿಡರ್ ದಿಸ್ ಸೆಮಿಸರ್ಕಲ್, ದಿಸ್ ಇಸ್ ದ ಸೆಮಿಸರ್ಕಲ್ ಹೌದಾನೆ. ಸೊ ಅಲ್ಲಿ ಚೂಸ್ ಎ ಸ್ಮಾಲ್ ಸೆಗ್ಮೆಂಟ್, ಒಂದು ಚಿಕ್ಕ ಸೆಗ್ಮೆಂಟ್ ಚೂಸ್ ಮಾಡ್ತೀನಿ. ಸೊ ದ ಲೆಂತ್ ಈಸ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಡಿ ಎಲ್.
what is the direction of r position vector? This is the direction of position vector r. ಹೌದಾನೆ? So always it is 90 degree. Always it is 90 degree. So what will be the magnetic field? Magnetic field cannot be 0. So these semicircle part, mattond part consider ಮಾಡಿ, say blue line. I'll take a blue color. Consider another part. Again draw the semicircle. So tangent, so 90 degree. ಯಾವುದೇ ಪಾರ್ಟ್ ತಾಳಿ. ಸೊ ಆಲ್ ಪಾರ್ಟ್ಸ್ ಆಫ್ ದ ಸೆಮಿಸರ್ಕಲ್ ಅಥವಾ ಆಲ್ ಸೆಗ್ಮೆಂಟ್ಸ್ ಆಫ್ ದ ಸೆಮಿಸರ್ಕಲ್, ಹೌದಾ? ಸೊ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ದ ಪೊಸಿಷನ್ ವೆಕ್ಟರ್ ಅಥವಾ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ದೇರ್ ಫೋರ್ ದೇರ್ ಈಸ್ ಸಮ್ ಕಾಂಟ್ರಿಬ್ಯೂಷನ್. ಸೊ ಹಾಗಾದರೆ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at the center? What is the direction of the magnetic field at the center? So this is dl, this is r. So dl cross r, ಏನಿದೆ ಫಾರ್ಮುಲಾದಲ್ಲಿ ನೋಡಿ, you can see of this here, it is dl cross r. Magnetic field will be perpendicular to both dl and r, and the dl say it is in this direction, r in this direction. ಮ್ಯಾಗ್ನೆಟಿಕ್ ಫೀಲ್ಡ್ ಎರಡಿಗೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಇಲ್ಲ ನೀನು ಮೊಬೈಲಿಂದ ಹೊರ ಬರ್ತಾ ಇರುತ್ತೆ ಅಥವಾ ಮೊಬೈಲ್ ಒಳಗೆ ಎಂಟ್ರಿ ಆಗ್ತಾ ಇರುತ್ತೆ. ವೆದರ್ ಇಟ್ ಈಸ್ ಎಂಟ್ರಿಂಗ್ ಆರ್ ಲೀವಿಂಗ್ ದ ಮೊಬೈಲ್ ಡಿಪೆಂಡ್ಸ್ ಆನ್ ರೈಟ್ ಹ್ಯಾಂಡ್ ರೂಲ್. ಯಾವ ಥರ ಬಲಗೈ ಇಟ್ಕೊಳ್ಳಿ, ಕರ್ಲ್ ಆಲ್ ದ 4 ಫಿಂಗರ್ಸ್. ನೀನು ಬಲಗೈನ 4 ಬೆರಳುಗಳನ್ನ ಯಾವ ಥರ ತಿರುಗಿಸು ಅಂದರೆ ಡಿ ಎಲ್ಲಿಂದ ಆರಿಗೆ ಬರೋಂಗೆ ತಿರುಗಿಸು. ಈಗ ಡಿ ಎಲ್ ಕ್ರಾಸ್ ಆರಿದೆ, ರೊಟೇಟ್ ಸಚ್ ದಟ್ ನೀನು 4 ಬೆರಳು ಯಾವ ಥರ ಹಿಡ್ಕೊ, ಡಿ ಎಲ್ಲಿಂದ ಆರಿಗೆ ಬರೋ ಹಿಡ್ಕೊ. ನೀನು ಹೆಬ್ಬೆರಳು ಕಡೆ ತೋರಿಸ್ತಾ ಇದೆ, ಹೆಬ್ಬೆರಳು ಇಟ್ ವಿಲ್ ಬಿ ಎಂಟ್ರಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಮೊಬೈಲ್ ಒಳಗೆ ಹೋಗ್ತಾ ಇದೆ. ಸೊ ದಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಬಿ. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಬಿ. ಸೊ ಇದರಿಂದನೂ ಅಷ್ಟೇ ಚಿಕ್ಕ ಪಾರ್ಟ್ ಎಷ್ಟೇ ತಳಿ, ಸೊ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ್ಕೊಂಡು ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಬಿ. ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಬಿ. ಸೊ ಏನ್ ದ ಡೈರೆಕ್ಷನ್ ಆಫ್ ಬಿ ಅಟ್ ದ ಸೆಂಟರ್, ಹೌದಾನೆ? ಸೊ ವಿಲ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಸೊ ನೆಕ್ಸ್ಟ್ ಪಾರ್ಟ್ ಬಿ ಬರೋಣ. ಸೊ ಪಾರ್ಟ್ ಬಿ, ದ ಡೈರೆಕ್ಷನ್ ಆಫ್ ಬಿ ಅಟ್ ಸೆಂಟರ್ will be, ಇಲ್ಲಿ ಬರೀತೀನಿ ರೈಟ್ ಇಯರ್, ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ನಿನ್ನೆ ನೋಟ್ಸಲ್ಲಿ ಬರೀತೀವಿ ಅದಕ್ಕೆ ಪ್ಲೇನ್ ಆಫ್ ದ ಪೇಪರ್. ಅದ್ರ ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್. ಬಿ ವಿಲ್ ಬಿ ಈಕ್ವಲ್ ಟು, ನೋಡಿ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಮ್ಯೂ ನಾಟ್, ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿದ್ವಿ ಅಥವಾ ಡಿರೈವ್ ಮಾಡಿದ್ವಿ, ಅಟ್ ದ ಸೆಂಟರ್. ಹೌದಾ? ಈ ಥರ ಇತ್ತು. ಸೊ ಇಲ್ಲೊಂದು ಇದು ಮಾಡಿದ್ವಿ. ಸೊ ಅಟ್ ದ ಸೆಂಟರ್ ಎಕ್ಸ್ ಬಿಕಮ್ 0. ಸೊ ಅವಾಗ ಏನಾಗುತ್ತೆ, ದ ಫಾರ್ಮುಲಾ ಬಿಕಮ್ಸ್ ಮ್ಯೂ ನಾಟ್ ಐ ಡಿವೈಡ್ ಬೈ 2r. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. ಬಟ್ ಇಲ್ಲಿರೋದು ಫುಲ್ ಲೂಪ್ ಅಲ್ಲ, ಇಲ್ಲಿರೋದು ಎಷ್ಟು, ಅರ್ಧ ಲೂಪು. ದೇರ್ ಫೋರ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅರ್ಧ ಆಗುತ್ತೆ. ಇಟ್ ವಿಲ್ ಬಿ ಹಾಫ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್, ಇಟ್ ವಿಲ್ ಬಿ ಮ್ಯೂ ನಾಟ್ ಅಂದರೆ 4 pi ಇಂಟು 10⁻⁻⁷. ಮ್ಯೂ ನಾಟ್ ಅಂದರೆ ಇಂಟು ಐ ಅಂದರೆ ವಾಟ್ ಇಸ್ ದ ಕರೆಂಟ್, ದಟ್ ಈಸ್ 12 ಆಂಪಿಯರ್, ಡಿವೈಡ್ ಬೈ ದಿಸ್ 2 E2, 2 ಇದೆ ಕೆಳಗೆ. ಸೊ 2 × 2 4 ಇಂಟು ಆರ್. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಆರ್, ದಟ್ ಈಸ್ 2 ಸೆಂಟಿಮೀಟರ್ ಅಂದರೆ 2 × 10⁻⁻². ಸೊ ಯು ಕ್ಯಾನ್ ಕ್ಯಾನ್ಸಲ್ ಸಮ್ ಟರ್ಮ್ಸ್. ನೋಡಿ ದಿಸ್ 4 and 4 will cancel. ಆಯಿತಾ? 2 1s 2 6. ಸೊ 6 × pi ಇಂಟು 10⁻⁻². ಇಲ್ಲಿ 10⁻⁻² ಮೇಲೆ ಬಂದರೆ 10⁻⁵. ಸೊ ಇಟ್ ವಿಲ್ ಬಿ ಸಮ್ 19 ಪಾಯಿಂಟ್ ಎಷ್ಟ ಬರುತ್ತೆ. ದೇರ್ಫೋರ್ ಬಿ ವಿಲ್ ಬಿ, ಬರಿಬೇಕು ನೀವು, ಬಿ ವಿಲ್ ಬಿ ಈಕ್ವಲ್ ಟು, ಮೇಕ್ ದ ಕ್ಯಾಲ್ಕುಲೇಷನ್, 1.9 ಇಂಟು 10⁻⁻4 ಟೆಸ್ಲಾ. ಅಂದರೆ ಅಟ್ ದ ಸೆಂಟರ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಲೂಪ್ ಆಫ್ ಎ ಆರ್ಕ್, ಹಾಫ್ ಲೂಪ್, ಅರ್ಧ ಸರ್ಕಲ್ ಎಷ್ಟಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಇಷ್ಟು. ಅದೇ ಫುಲ್ ಸರ್ಕಲ್ ಆಗಿದ್ರೆ ಡಬಲ್ ಇರುತ್ತೆ. ಸೊ ದಟ್ ಈಸ್ ಪಾರ್ಟ್ ಬಿ. ಮತ್ತು ವಾಟ್ ಇಸ್ ದ ಡೈರೆಕ್ಷನ್ ಬರ್ತೀವಿ, ದ ಡೈರೆಕ್ಷನ್ ಆಫ್ ಬಿ ಅಟ್ ದ ಸೆಂಟರ್ ವಿಲ್ ಬಿ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಸರಿ ಬರ್ತೀವಿ. ಸೊ ವಾಟ್ ಇಸ್ ದ ಥರ್ಡ್ ಕ್ವೆಶನ್, ವಾಟ್ ಈಸ್ ಥರ್ಡ್ ಪಾರ್ಟ್ ಸಿ ಅಂದರೆ ಏನು, ಫುಲ್ ಸರ್ಕಲ್ ಇದ್ದಿದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಬಲ್ ಇರೋದು. ಇದು ಸೆಮಿ ಸರ್ಕಲ್ ಇದೆ, ಸೊ ಅದಕ್ಕೆ ಅರ್ಧ ಇದೆ, ಬಟ್ ಡೈರೆಕ್ಷನ್ ರಿಮೇನ್ಸ್ ಸೇಮ್. ವಾಟ್ ಇಸ್ ದ ಪಾರ್ಟ್ ಸಿ, ವಾಟ್ ಇಸ್ ನೋಡಿ ಪಾರ್ಟ್ ಸಿ ನೋಡಿ ಒಂದೇನು. ಸೊ ವುಡ್ ಯುವರ್ ಆನ್ಸರ್ ಬಿ ಡಿಫ್ರೆಂಟ್ ಇಫ್ ದ ವೈರ್ ವಿ ಬೆಂಟ್ ಇನ್ ಇಂಟು ಎ ಸೆಮಿ ಸರ್ಕ್ಯುಲರ್ ಆರ್ಕ್ ಆಫ್ ಸೇಮ್ ರೇಡಿಯಸ್ ಬಟ್ ಇನ್ ದ ಅಪೋಸಿಟ್ ವೇ. ಈ ಥರ ಉಲ್ಟಾ ಮಾಡಿದರೆ ನೋಡಿ, ಈ ಥರ ಬೆಂಡ್ ಮಾಡಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ ಇರ್ತಾ. ಯೋಚನೆ ಮಾಡಿ, ಅಷ್ಟೇ ಇರ್ತಾ ಸೇಮ್. ಯಾಕಂದರೆ ಇದರಿಂದನೂ ನೋಡಿ ಕಾಂಟ್ರಿಬ್ಯೂಷನ್, ಈ ಸ್ಟ್ರೈಟ್ ಪಾರ್ಟಿಂದ ಕಾಂಟ್ರಿಬ್ಯೂಷನ್, ಇದರಿಂದ ಕಾಂಟ್ರಿಬ್ಯೂಷನ್ ಇರ್ತಾಯಿತ್ತು, ಅಷ್ಟೇ ಇರ್ತಾಯಿತ್ತು. ಯಾಕಂದ್ರೆ ಸೇಮ್ ಕರೆಂಟು, ಸೇಮ್ ರೇಡಿಯಸ್ಸು, ಸೇಮ್, ಹೌದಾ?
ಸೊ ಸೇಮ್ ಕರೆಂಟ್ ಆ್ಯಂಡ್ ಸೇಮ್ ರೇಡಿಯಸ್ ಐ ಮತ್ತು ಆರ್ ಸೇಮ್ ಇದೆ. ಬಟ್ ಏನಾಗ್ತಾಯಿತ್ತು, ದ ಮ್ಯಾಟಿಕ್ ಫೀಲ್ಡ್ ವಿಲ್ ಬಿ ಕಮ್ಮಿಂಗ್ ಔಟ್ ಆಫ್ ದ ಮೊಬೈಲ್. ಇವಾಗ ಈ ಥರ ಇದ್ದಾಗ ಫಸ್ಟ್ ಕೇಸಲ್ಲಿ ಮೊಬೈಲ್ ಒಳಗೆ ಹೋಗ್ತಾಯಿತ್ತು ನೋಡಿ, ಬರೀ ಸೆಂಟ್ ವಿಲ್ ಬಿ ಇಂಟು ದ ಪ್ಲೇನ್ ಆಫ್ ದ ಪೇಪರ್ ಆಗೋದು. ಬಟ್ ಇವಾಗ ಉಲ್ಟಾ ಇದ್ದಾಗ ಅದೇನಾಗ್ತಾಯಿತ್ತು, ಕರೆಂಟು ಈ ಥರ ಉಲ್ಟಾ ಸರ್ಕಲ್ ಇದ್ದಾಗ ಅದು ಪೇಪರಿಂದ ಹೊರ ಬರ್ತಾಯಿತ್ತು. ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಹೌದಾನೆ? ಸೊ ಆನ್ಸರ್ ಏನು ಬರೆಯೋಣ ನೀವು ಪಾರ್ಟ್ಸಿಗೆ, ಬಿ ಈಸ್ ಆಫ್ ಸೇಮ್ ಡೈರೆಕ್ಷನ್. ಬೇಕಾದ್ರೆ ವೆಕ್ಟರ್ ಬರೋಣ, ವೆಕ್ಟರ್ ಬಿ ಈಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್, ಸೇಮ್ ಇದು ಸಮ್ಮಲ್ಲ, ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಔಟ್ ಆಫ್ ಪ್ಲೇನ್ ಆಫ್ ಪೇಪರ್, ಔಟ್ ಆಫ್ ಪ್ಲೇನ್ ಆಫ್ ಪೇಪರ್. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟು ಹೊಡೆದ ಡೈರೆಕ್ಷನ್ ಅಂತ ಕೇಳ್ಬಿಡ್ತಾನೆ ಬರೀ ಮಲ್ಟಿಪಲ್ ಚಾಯ್ಸಿಗೆ. ಸೊ ಯು ಶುಡ್ ನೋ ನೀನು ಹೆಂಗೆ ಔಟ್ ಆಫ್ ಪ್ಲೇನ್ ಆಫ್ ಪೇಪರ್ ಈ ಥರ ಇಲ್ಲಿ ಇದು ಯಾವ ಮಾರ್ಕ್ ಹಾಕಿದ್ದೀನಲ್ಲ ಈ ಥರ ನೀನು ಬೇಕಾದ್ರೆ ಮಾಡ್ಬೋದು. ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಹೆಂಗೆ. ಸೊ ದಿಸ್ ದ ರೇಡಿಯಸ್. ಸೊ ಕರೆಂಟ್ ನೋಡಿ ಹೆಂಗೆ ಹೋಗ್ತಾ ಇದೆ, ದಿಸ್ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಕರೆಂಟ್. ಹೌದಾನೆ? ಸೊ ದಿಸ್ ಇಸ್ ದ ಕರೆಂಟ್ ಎಲಿಮೆಂಟ್ ಒಂದು ತಗೋಣ. ಸೊ ದಿಸ್ ಇಸ್ ಡಿ ಎಲ್. ಸೊ ಡಿ ಎಲ್ ಕ್ರಾಸ್ ಆರ್, ಡಿ ಎಲ್ಲಿಂದ ಆರಿಗೆ ಬರೋಂಗೆ ನೀನು ಹೆಬ್ಬೆರಳು ಬಲಗೈ ಹೆಬ್ಬೆರಳು ಹಿಡ್ಕೊ, ನಾಲ್ಕು. ಸೊ ಐ ಮೀನ್ 4 ಬೆರಳು ಹಿಡ್ಕೊ. ಸೊ ಹೆಬ್ಬೆರಳು ಏನು ಮಾಡ್ತಾ ಇರುತ್ತೆ, ಮೊಬೈಲಿಂದ ಹೊರ ಬರ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್. ಸೊ ಯು ಕ್ಯಾನ್ ರೈಟ್ ದಿಸ್ ಪ್ರಾಬ್ಲಮ್ ಇನ್ ದ ನೋಟ್ಬುಕ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಥಿಯರಿ ಎಕ್ಸಾಮಲ್ಲಿ ಕೇಳಿದೆ ಅದನ್ನು. ಸೊ ದೇರ್ ಆರ್ ಮೆನಿ ಕಾನ್ಸೆಪ್ಟ್ ಟು ಬಿ ಅಂಡರ್ಸ್ಟ್ಯಾಂಡ್. ನೋಡಿ ಥೀಟಾ 0 180 ಆದಾಗ ಸ್ಟ್ರೈಟ್ ಪಾರ್ಟಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ, ಅದೊಂದು ಗೊತ್ತಾಯ್ತು. ದಟ್ ಯು ಶುಡ್ ನೋ. ಹಾಗಾದರೆ ಸೆಮಿ ಸರ್ಕಲ್ ಆಗಿರೋದ್ರಿಂದ ಫುಲ್ ಸರ್ಕಲ್ದು ಹಾಫ್ ಕಾಂಟ್ರಿಬ್ಯೂಷನ್ ಇರುತ್ತೆ ಮ್ಯಾಟಿಕ್ ಫೀಲ್ಡ್ಗೆ. ಅದೇ ಉಲ್ಟಾ ಬೆಂಟ್ ಮಾಡಿದ್ರೆ ಅದೇನಾಯಿತು, ಮ್ಯಾಟಿಕ್ ಫೀಲ್ಡು ಉಲ್ಟಾ ಆಯಿತು. ನೋಡಿ 3 ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ನೋ. ಸೊ ದಿಸ್ ಇಸ್ ಎಂಡ್ ಆಫ್ ದಿಸ್ ಪ್ರಾಬ್ಲಮ್.